ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. 2 ಎಕರೆ ಹೊಲ ಉಳ್ಳೋಷ್ಟೊತ್ತಿಗೆ ಮೈ ಎಣ್ಣೆ ಬಿದ್ದಾಯಿತು. 2 ಎಕರೆಗೆ ಸುಸ್ತಾಗಿಲ್ಲ, ಬಟ್ ಈ ಬಿಸಿಲು ಸರಿಯಾಗಿ ಹೊಡಿತೈತೆ, ಕೈಯೆಲ್ಲ ಉಷ್ಟಾಯಿತು. ಇವತ್ತು ಕಾಲೇಜಲ್ಲಿ ಫಂಕ್ಷನ್ ಐತೆ, 2 ಎಕರೆ ಕಾಲೇಜಲ್ಲಿ ಫಂಕ್ಷನ್ ಐತೆ. ಯಾವ ಫಂಕ್ಷನ್ಗೆ ಹೋಗಿಲ್ಲ, ಫುಲ್ಲು ಫೇರ್ವೆಲ್ಲು ಅಂತಂದರೆ ಫುಲ್ಲು ಡ್ಯಾನ್ಸು ಗೀನ್ಸು ಡಿ ಜೆ ಕುಣಿತಿರ್ತಾರೆ. ಬಟ್ ನಾನು ಹೋಗಿ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಹೊಡೆದಾಯಿತು, ಇದೊಂದು ತುಂಡ, ಅವ್ನು 4 ತುಂಡ ಕಂಪ್ಲೀಟ್ ಹೊಡೆದಾಯಿತು. ಗಾಡಿ ಇಲ್ಲದೆ ಗಾಡಿ ತನಕ ಬಿಟ್ಬರ್ಬೇಕು. ಇದು ನಮ್ದಲ್ಲ, ನಮ್ಮ ಅಪ್ಪನ ಫ್ರೆಂಡ್ದು ಗಾಡಿ ಬಿಟ್ಬಿಟ್ಟು ಮುಂದಿಗೆ ಸೊಣ ಬರ್ರಿ. ನಮ್ಮಮ್ಮ ಇಲ್ಲೇ ಕೆಳಗಡೆ ದನ ಮೇಸ್ತೈತೆ. ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗೋದು ಇವತ್ತು. ನಾನು ಈ ಕೆಲ್ಸಕ್ಕೆ ಬಂದಿದ್ದೀನಿ ಅಷ್ಟೇ. ನಾನು ಒಬ್ಬನೇ ಇದ್ದರೆ ಏನು ಇಂಟ್ರೆಸ್ಟ್ ಇರಲ್ಲ ಅನ್ಸ ನಿಮ್ಮ ವ್ಲಾಗ್ ನೋಡೋಕ್ಕೆ. ನಮ್ಮ ಅಪ್ಪ ಅಮ್ಮ ಬರಲಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ಇವತ್ತು ತಣ್ಣಗೆ ಟ್ರ್ಯಾಕ್ಟರ್ ಬಿಟ್ಬಿಟ್ಟು ನಾನು ಮನೆ ಕಡೆಗೆ ಬರಬೇಕು. ಅಬ್ಬಾ ಬಂದು ಮಕ್ಕ ತಗೊಂಡು ಊಟ ಮಾಡ್ತೀನಿ. ಹೊಲ ಒಳಗೆ ಹೋಗಿದ್ದೀನಿ, ಸರಿ ಫೋನ್ ಮಾಡ್ತೀವಿ. ಬಚ್ಚೇನ ಅಂತ ಮಾಡ್ದಿ ಎಲ್ಲಿ ಬರ್ತಾರೆ ದನಿಸಕ್ಕೆ ಅಲ್ಲಿ ತಾತನ ಕೊಟ್ಬಿಟ್ಟಿದ್ದೀನಿ. ನಮ್ಮ ತಾತನ ಕೊಡ್ದ್ರೆ ಇನ್ನೇ ನಮ್ಮ ಅಪ್ಪಂಗ ಆತದ, ನಿಮ್ಮ ತಾತನ್ಗೆ ಆಗತ್ತಗೋ. ಮಕ್ಕಳ ಏನೋ ಕರ್ಗೋಬಿಟ್ಟಿದ್ದಿ. ಏನ್ ನಮ್ಗಾತದ ಟೋಪ್ ಏನ್ ಮಾಡಿದೆ ನಂದ ಇಲ್ಲೇ ಬಿದ್ದಿಲ್ವಾ? ಹಾಕ ಒಂದ್ಸರಿ ನೋಡ್ದೆ ಅನ್ಕೊಂತೀನಿ. ಹೋಗೋಣ ಬರ್ಲಾತಾನೆ ಸುಸ್ತಾಯ್ತಾ? ಹೊಟ್ಟೆ ಸಿದ್ದಿ ಬಾ ಬಾ ಅಕ್ಕಿಕ್ಕಿದ್ದೀನಿ. ಯಾಕೆ ಅನ್ನ ಇರ್ಲಿವಾ? ಖಾಲಿ ಹಾಕ್ ಖಾಲಿ ತಗೋ. ನಿಜವಾಗ್ಲೂ ಕಣ ನಡಿಲ ಬರೀ ಏನ್ ಮಾಡ್ದೊಳಗಿನ ಹೇಳ್ಬೇಡ ನೀನು. ಎಷ್ಟು ಮಾಡಿದ್ದೀನಿ ನೀನು? ಅರ್ಧಕ್ಕೆ ಹೋಗ್ತಾರ ಅನ್ನ ಮಾಡಿ ಯಾರೋ ಇಟ್ಕೊಂಡು ಇಷ್ಟೆಷ್ಟು ಮಾಡಿದ್ರು ಯಾಕೆ ನಿನ್ನ ಒಬ್ಳಿಗೆ ಅಂತ ಅವರು ಉಂಗ್ಲಿ. ಪಡ್ನಿ ಸಾರು ಮಾಡ್ಬೇಕಂತ. ಒಬ್ಬಟ್ಟಿ ಸಾರ ಮಾಡಿ ಬಾ. ಇವತ್ತು ಟೋಪಿ ಹಾಕ್ಸಿದೆ ಹೆಂಗಸ್ರಿಗೆ ಬಿಸಿಲು ಅಂತ. ಹಾಕೋಣ ಇವತ್ತು ಒಂದಿಷ್ಟು ಕೆಲಸಕ್ಕೆ ಹೋಗಿ ಎಷ್ಟು ಸಸಿ ನೀರು ಕಿತ್ತವೆ. ನಾವು ಮೇಯ್ಸ್ಕೊಂಬರುವಾಗ ನೀನು ಅರ್ಧಕ್ಕೆ ನಾನು ನಿನ್ ಬುಡ್ಕು ಹೊಡ್ಕೊಂಬಂದ್ ಕೊಡೋದಕ್ಕೆ ಸೊರಾಗಿತ್ ನಡಿ. ಏನ್ ಹೇಳ್ತಿ? ಅಲ್ಲ ನೀನ್ ಬುಡ್ಕು ಹೊಡ್ಕೊಂಬಂದ್ ನಾನು ಕೊಡ್ತಿದ್ದೆ, ನೀನೇನ್ ನನ್ ಬುಡ್ಕು ಹೊಡ್ಕೊಂಬಂದ್ ಕೊಟ್ಟಿದ್ದ? ಅದು ನನ್ನ ಮಕ್ಕ ನೋಡ್ಕೊಂಡು ಹೆಂಗ್ ಅವ್ರ ಮಕ್ಕ ನೋಡ್ಕೊಂಡು ಹೇಳು. ಅದೇನಾ ನೀರು ಅಷ್ಟೇನ ಕೊಡ್ತಿದ್ದಿ ಇವತ್ತು ಅಂತ. ಬಾರಿ ನೋಡಿಗಿ ನೋಡ ಎಲ್ಲ ಈ ಕಡೆ ಮೇಲೆ ಈ ಕಡೆ ನೋಡು. ಅರ್ಧ ನೀರು ಹೊಡಿಕೋದು, ಅರ್ಧ ನೀರು ಆಚೆಗೆ ಬಂದು ಕೆಲಸ ಮಾಡೋಣ. ಡ್ರೆಸ್ ಹಾಕ್ಸೋಣ, ಡ್ರೆಸ್ ಹಾಕ್ಸಿ ಟೋಪಿ ಹಾಕೋಣ. ಪ್ಯಾಂಟ್ ಶರ್ಟು ಬೇಡ ಅಮ್ಮ, ನಂಗೆ ದಾವಣಿ ತಂದಿದ್ಯಲ್ಲ ಅದು ಹಾಕ್ಸೋ. ಏನ್ ಹಾಕತ್ತೀನಿ ಹೇಳ ಅವಮಾನ ಏನಲ್ಲ. ನೀನು ಹಾಕೋ ವಯಸ್ಸೇನ? ಅದೇನಾ ಇಲ್ಲ ಮುದಿನ ನೀನು. ಆಲೆ ನುಡುಕ್ತವಿ ಸೆಕೆಂಡ್ ಇಯರ್ ಅಲ್ಲಿ ಹೊಸ್ಕೊಳಮ್ಮ. ಅಲ್ಲ ನುಡುಕ್ತವಿ ಕೈಯು ಅಪ್ಪ ಮಾತಿದ್ರೆ ಬಂದು ಮಗಳು ಕೂತ್ಕೊಂಡು ನಿನ್ ಜೊತೆಗೆ. ಅದೇನ ಮೊಗ್ಲು ಬತ್ತ ಏನ ಹೆಂಡತಿ ಮಗಳು ಕೂತ್ಕೊಂಡ ಎಣ್ಣೆಲ್ ಕೂತ್ಕೊಳ್ಳ. ಅದಕ್ಕೇನ್ ಮೊಗ್ಲಗ ಅಕ್ಕರ ಹೊಡ್ಕೊಂಡ್ ಹೋಗ ಹೋಗಿ ಅದ ಅಲ್ಲೇ ಸೇರ್ಕತ್ತಾನ. ಈಗ ಇವಲ್ ತಮ್ಮ ಅಲ್ಲ ಉತ್ಕೊಂಬಂದು ಹೊಸಕೆ ಹಾಕುವಾಗ ಮಗಳ ಕುಂಡಿಸ್ತಾರ, ದೂರ ಕುಂಡಿಸ್ತಾರ. ಮದುವೆ ಅಕ್ಕೇನು ಮುಂಟ್ರಸ್ಕೊಂಡ್ ಕೂತ್ಕೋತಾರ ಅವ್ರು 2 ಮಳ 3 ಮಳ ಎದ್ರ ಬದ್ರ ಕೂತ್ಕೋತಾರ. ಎದ್ದೋಗ್ಬೇಕೆ ಕೆಣಕ್ಬೇಡ ನೀನು. ಎದ್ದಾಗು ನನ್ ಕೆಣಕ್ಬೇಡ, ನಂಗೆ ಸಾಕಾಗದ ಹೊಟ್ಟೆ ಹಸ್ತದಿ. ಒಳಗೆ ಉಟ್ಕೊಂಬ ಇಕ್ಕೊಂಡು ನಾವು ಇಟ್ಕೊಡ್ಲಾ? ಇನ್ನೇನು ಇಟ್ಕೊಡ್ಬೇಡ ಹೋಗಿ, ನಮ್ ಕೈ ಕಾಲ ಇಟ್ಕೊಡ್ತೀನಿ. ಅದೇನ ಎದ್ದಾರ ಮೇಲೆ ತಿರ್ಕೊಂಬಂದಿದ್ದೀನಲ್ಲ ಅದಕ್ಕೆ. ನೆಕ್ಸ್ಟ್ ಕೆಲಸ ಕಳೆಗಳೆಲ್ಲ ಒಣಗೋಗೋ ನೋಡೋಗು. ಒಣಗೋಗು ಹಂಗೆ ಮುದ್ರಕೊಂಬಿಟ್ಟವು. ಇವಾಗ ಹಾಕಿದ್ರು ಅಲ್ಲಿ ತಗೊಂಬರ ಒಂದು ರೌಂಡ್ ಎಲ್ಲರೂ ಹೋಗೋಣ ಬರೀತ. ಯಾಕ್ರಿ ಅಡುಗೆ ಮಾಡೋದು ಬೇಡವಾ? ಅಡುಗೆ ಮಾಡೋಣ ನಡೆಯೋ. ಇವತ್ತಂತಾರ ಅಡುಗೆ ಮಾಡ್ತೀನಿ. ಏನು ಮಾಡ್ತೀವಿ? ಏನಂತ ಹೇಳು. ಎಣ್ಣೆ ಸೊಪ್ಪು ಇದು ಎಣ್ಣೆ ಸೊಪ್ಪು ಅಪ್ಪ ಉಣ್ಣಾಗ ಏನು ಮಾಡ್ತೀವಿ? ಉಣ್ದಿರ ಹಂಗೆ ಇರಲಿ. ಹ್ಞೂ ಎಣ್ಣೆ ಸೊಪ್ಪು ಬೇಯಿಸ್ಬಿಟ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಜ್ಜಿಗ್ತೀನಿ. ಉಣ್ದಿರೋದು ದನ ಇಟ್ಕೊಂಬಂದಿದ್ದೀನಲ್ಲ, ಎಲ್ಲ ಕುಯ್ದೆ ನಮ್ಮ ಅದ್ದಾಗಿ. ನಮ್ಮಲ್ಲ ಹೊಲ ಒಳಗಿನ ಮುಂಚೆ ಕುಯ್ತಿದ್ದ ಅದೇನಾ? ಎಲ್ಲ ಬಾಡೋದಂಗ ಆಗಲ್ಲ ಬರೀ. ಇನ್ನೊಂದು ಎಷ್ಟು ಕುಯ್ಕೋಬೇಕಾಯ್ತು. ಉಡಾಗಲ್ಲ ಕರ ಮಾಡ್ಕೊಂಬ. ಅಲ್ಲೋಡಮ್ಮ ನಿನ್ನ ಅಪ್ಪಂಗೆ ಹೇಳಪ್ಪ ನಂಗೆ ಹೇಳದ. ಅದೇನಾ ಬೆಳಗಿಂದ ಕೆಲಸ ಮಾಡಿ ಬಂದಿವಿ ನಾವು. ಅಲ್ಲೋಡಮ್ಮ ಅಲ್ಲ ಹೆಂಗ್ ಕೆಲಸ ಮಾಡಕ್ಕೆ ಹೇಳು. ದನ ಮೇಯಿಸು ಅಲ್ಲೋ ನಿಂತ್ಕೊಳಕ್ಕೆ ಏನ್ ನಿಂತ್ಕೊಳಕ್ಕೆ ತಾತ್ನ ಅಮ್ಮ ಉಡಂಗ ಕರೆಡ್ಕೊಂಬ. ಹುಲ್ಲಿ ಕೊಡೋರು ನಿಂತ್ಕೊಂಡು ಕಳಿಸ್ತಾರೆ ಮಟ್ಟಕ್ಕೆ. ಹೋಗಪ್ಪ ನೀನು. ಅಪ್ಪಂಗೆ ಕರೆಡ್ಕೊಂಬ ಅಂತ ಹೇಳು. ಕಂಡಿದ್ದಿ ಅಪ್ಪಂಗೆ ಹೇಳಿ ಕರೆಡ್ಕೊಂಬ ಅಂತ. ನೀವು ನಾವು ಮಾಡೋ ಬದುಕು ನೋಡ್ತೀರಾ, ಬಂದಾಗ ನೋಡಕತ್ತದ. ನಾನು ನೋಡಿದೀನಿ. ಹೋಗು ಯಾರ್ಯಾರು ಹೆಂಗ್ ಮಾಡಿದೀರಾ, ನಾನು ಮಾಡ್ತೀವ ಅನ್ನೋದು ನನಗೂ ಗೊತ್ತದ. ದನ ಕರೆಡ್ಕೊಂಬ ಅಂತ ಹೇಳಿ ಅಪ್ಪಂಗೆ ಕರೆಡ್ಕೊಂಬ ಅಂತ ಕಳ್ಸಮ್ಮ. ಇಟ್ಕೊಂಡ್ಬರ್ತೀರ ಯಾರ ಇಟ್ಕೊಂಡು ಹೋಗ್ಲು. ಹೋಗು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಣೆ ಬಿದ್ದೋಯ್ತು ನೋಡು. ಹಿಂಗೆ ಬರಗಾಲ ಬಂತು, ಗೋಶಾಲಿ ಬಿಟ್ಬಿಟ್ಟಿನಲ್ಲ ದನ. ಅಷ್ಟು ಕೆಲಸ ಮಾಡೋದು ಮೊದ್ಲು. ಪುಣ್ಯ ಕಟ್ಕೊಳ ಫಸ್ಟ್. ಅದೇನು ಅಷ್ಟು ಕಟ್ಕೊಂಡು ಪುಣ್ಯ ಕಟ್ಕೊಂಡು ಹೋಗುವ. ಯಾರು ಹತ್ತಿಂದ ಹಾಲು ಕುಡಿತಾರೆ. ನೋಡಿ ಈ ಕಣ ಅಕ್ಕಿ ನೋಗಮ್ಮ. ಗೈಸ್ ಹೊಲ ಓದ್ಕೊಂಡ್ ಬಂದಿದ್ದೈತಿ 2 ಎಕರೆ. ಕಾಸಲ್ಲಪ್ಪ ಬಾಟ ಕಾಸು. ಇನ್ನೊಲ್ಲ ನೀನು ಒಳಗೆ ಬಾಟ ಬೇರೆ ಕೊಡ್ತಾರೆ. ಬಾಟ ಕೊಡಮ್ಮ ಇಲ್ಲಿ. ಯಾರೋ ಬೇರೆ ಬಂದಿದ್ವಿ. ಕೊಡಮ್ಮ ಬಾಟ ಕಾಸು.
ನಮ್ಮ ಅಪ್ಪದೇನು ತಿರುಗೋಗಿ ನಿನ್ ತಾತ ಕೆಲಸ ಸಿಗ್ದಿರಿ ಏನ್ ಮಾಡ್ತೀವಿ ಗೊತ್ತಾ? ಹಂಗ ನಮ್ಮ ಫ್ರೆಂಡ್ ಟ್ಯಾಕ್ಟ್ರಿ ಕೊಡ್ತೀನಿ ಊರ್ ಸುತ್ತಲೂ ಹೊಲ ಅಲ್ಲ ಮಾತಿದ್ರೆ ಕೆಲಸ ಸಿಗ್ತಿಲ್ಲ ನೀನ್ ಹೇಳ್ತಿಲ್ಲ ಪಾಪ ಹೊರಡಮ್ಮ ಇವಾಗ ನೀವು ಯಜಮಾನ ನೋಡಮ್ಮ ನನ್ನೇ ಡಿಮೋಟಿವೇಟ್ ಮಾಡ್ತಾ ಇರೋದ. ನೀನೇ ಹೇಳ್ತಿಲ್ಲ ಕೆಲಸ ಸಿಗಲ್ಲ ಕಣಪ್ಪ ಅಂತ. ಸಿಗ್ತದೆ ಹಂಗಂತ ಸುಮ್ಮನೆ ಹಿಂಗೆ ಹೇಳೋದು ಸಿಗೋದಿಲ್ಲ ಅಂತ ಹೇಳದ್ನ. ಬೇಡ ಬರಲಿ ಇಷ್ಟು ಓದಿಸ್ತೀರಾ? ಹಂಗೇನಿಲ್ಲ ಬರಲಿ. ಫೋನ್ ಏನ್ ಮಾಡಿದೆ? ಫೋನ್ ಎಷ್ಟು ನೋಡ್ತಿ? ಅಮ್ಮ ಬರ ಮಾಡಿ ಬುದ್ಧಿ ಕಳ್ಸಿ ಮೊಳಗೆ ಏನ್ ಹೇಳ್ಕೊಟ್ಟು ಕೇಳಿ. ತಾಯಿ ಕಳ್ಸ್ದಂಗೆ ನಮ್ಮ ಅಮ್ಮನ ಜೊತೆ ಹೇಳ್ಕೊಟ್ರಿ ಇವತ್ತು ಇಂಗ್ಲಿಷ್ ಮೇಲೆ ಹೇಳು. ಅಲ್ಲಿ ಕೈ ಕಟ್ಕೊಂಡು ಅತ್ತೆಗಡೆ A B C D E F G H I J K L ಕರೆಕ್ಟಾಗಿ ಹೇಳ್ತಾರಲ್ಲ ನಿಂಗೆ ಗೊತ್ತಾ? P Q R S T U V W X Y Z. ಎಷ್ಟಾದಮ್ಮ? ಎಷ್ಟಾದ್ವಲ್ಲ? ಎಷ್ಟಾದ? 100 ಅದ? 20 ಅದ್ವಾ? ಇನ್ನೇ ಹೇಳು. ನೀನ್ ಹೇಳಿ ನೋಡೋಣ ಒಂದು ಅರ್ಥ. ಆ ಮಗ ಹೇಳ್ಕೊಳ್ಳಿ ಹೇಳು ಇನ್ನೊಂದ್ಸತಿ ಹೇಳ್ಕೊಡಪ್ಪ. ಹತ್ತು ABCD ಹೇಳ್ಕೊಡ. ಹತ್ತಿಗೆ ಹೇಳಿ ನೀನು ಹೇಳ್ಬಿಡು ಆಮೇಲೆ ಹೇಳ್ತಾರೆ. ಇನ್ನೊಂದ್ಸತಿ ಹೇಳಿ ABCD. ಕರ ಬಡ್ಕೊಂಬ ಅದೆಲ್ಲ ಉಗಿ ಹಿಡ್ಕೋತಾವ್ರು ಇನ್ನೇನೋ ನಿಂತಾನ ಅಡುಗೆ ಮಾಡಿ ಬರ್ಸ್ಬೋದಾನೆ. ಅಡುಗೆ ಗಾಯ್ಸ್ ಇವತ್ತು ವಸಂತಮ್ಮನ ಅಡುಗೆ ಒಳಗೆ ತೋರಿಸ್ತಿದ್ರಿ ಅಪರೂಪಕ್ಕೆ. ಅದು ಹೆಸರು ಏನಂತ ಕಳಿಸ್ತೀನಿ. ಇರೋದ್ರಾಗೇನೆ ಒನ್ ಆಫ್ ದ ಬೆಸ್ಟು ಸೂಪರ್ ಆಗಿ ಒಳ್ಳೆ ಟೇಸ್ಟ್ ಮಾಡೋಂಥ ಅಡುಗೆನೇ ವಸಂತಮ್ಮ ಇದೇನೇನೆ. ಮೊಸರೆಲ್ಲ ಕದ್ರುಬಿಟ್ಟು ಮತ್ತೆ ಎಣ್ಣೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಏನೋ ಸಾರು ಮಾಡ್ತದೆ. ಅದು ಹೆಂಗೆ ಮಾಡೋದು ಇವತ್ತು ನೋಡ್ಕೊಳ್ರಿ. ವಸಂತಮ್ಮನ ಜೊತೆ ಇವತ್ತು ಕುಕ್ಕಿಂಗ್ ಬ್ಲಾಗು ನೋಡಿರೋದು ಹೆಂಗಿರ್ತದೆ ಅಂತ. ಸೂಪರ್ ಇರ್ತದೆ. ಅದ್ರ ಜೊತೆಗೆ ನಾವು ಹಬ್ಬ ಬೋಂಡ ಮಾಡ್ಕೊಡ್ತೀವಿ. ಮಾಡ್ತೀಯಾ? ಅಷ್ಟೇ ಇವತ್ತಿನ ಹಾಕತ್ತೆ ನೋಡ್ರಿ ಇವಾಗ ಎಂಟರ್ಟೈನ್ಮೆಂಟ್ ಆಗಿ ಹೆಂಗಿರ್ತದೆ ಅಂತ. ನಮ್ಮಮ್ಮ ಬರ್ಲಿರಿ ಏನೋ ಆಚೆಗೆ ಏನೋ ಎತ್ಕೊಂಬರ್ಬೇಕು ಏನೋ ಇಸ್ಕೊಂಬರಕ್ಕೆ ಹೋಗೋದೆ. ಬರ್ಲಿ ವಸಂತಮ್ಮ. ಹಾಕಮ್ಮ ಏನು ಅಡುಗೆ ಮಾಡ್ಕೊಡ್ತೀವಿ ಹೇಳಮ್ಮ ನಮ್ಮ ಜನಕ್ಕೆ? ಸೊಪ್ಪಿನ ಸಾರು. ಅದು ಹೆಸರು ಕರೆಕ್ಟಾಗಿ ಏನು ಅಂತ? ಅದು ಜೋರಾಗಿ ನೀನು ಕೇಳಿಸ್ತಾ ಇಲ್ಲ. ಮಜ್ಜಿಗೆ ಬಿಟ್ಟು ಸೊಪ್ಪಿನ ಸಾರು ಅಂತ ಗಾಯ್ಸ್ ಅನ್ಬೇಕು ಎಲ್ಲ ಜನಕ್ಕೆ. ಇವಾಗ ನೀನು ಅಡುಗೆ ಮಾಡೋದು ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ನೋಡಿ ಗಾಯ್ಸ್ ಹಂಗೆ ಮಾಡ್ತೀನಿ ಗಾಯ್ಸ್ ಹಿಂಗೆ ಮಾಡ್ತೀನಿ ಗಾಯ್ಸ್ ಅನ್ಬೇಕು. ಏನು ಹೇಳು ಗೈಸ್? ಸೊಪ್ಪನ ಮಜ್ಜಿಗೆ ಬಿಟ್ಟು ಸೊಪ್ಪನ ಹೆಸರು ಮಾಡ್ತೀನಿ. ಅದಕ್ಕೆ ನೀರು ಹಾಕಿ ಬೇಯಿಸಿ ಉಪ್ಪು ಬೆಳ್ಳುಳ್ಳಿ ಉಪ್ಪು ಈರುಳ್ಳಿ ಕುಯ್ದಾಕ್ತೀನಿ ಒಂದು ಅರ್ಧ. ನಾನು ಕಲ್ತಿರೋದ್ರಲ್ಲಿ ಅಷ್ಟು ಎಳ್ಳಿ ಸ್ಟೈಲು ಮಾಡ್ತೀನಿ. ಬಾಯ್ತಾ ಬೆಳ್ಳುಳ್ಳಿ ಹಾಕ್ತೀನಿ. ಕ್ಯಾಮ್ ನೋಡ್ಕೊಂಡು ಜನ ಕೇಳು ಗಾಯ್ಸ್ ಇದು ನಮ್ಮ ಅಮ್ಮ ಮೊಸರಾಗ ಮಾಡೋಂಥ ಸ್ಪೆಷಲ್ ಸೊಪ್ಪಿನ ಸಾರು. ನಾನು ಹೇಳ್ತೀನಿ ಜೋರ ವಾಯ್ಸ್ಬಿಟ್ಟು ಹಂಗೆ ಹೇಳ್ಬೇಕು. ಅಲ್ಲಿ ಜಗಳ ಮಾಡ್ಕರ್ರಿ ಹಂಗ ಗಂಟೆ ತೆಗಿತೀನಿ ನೋಡು. ಇಲ್ಲಿ ತೆಗಿ ಗಂಟ್ಲುನಾ ಜೋರಾಗಿ ಮಾತಾಡ್ಬಾರ್ದು. ಇನ್ನೇನು ಜೋರ ಮಾತಾಡ್ಬೇಕು ಜನಕ್ಕೆ ಅಡ್ಗೆ ಮಾಡೋ ಅವಾಗ. ಗಾಯ್ಸ್ ಇದು ಸೊಪ್ಪು ಎಣ್ಣೆ ಸೊಪ್ಪು ಹಳ್ಳಿ ಕಡೆ ಗೊತ್ತಿರೋದು ಎಣ್ಣೆ ಸೊಪ್ಪು ಅಂತ. ಅದಕ್ಕೆ ಉಪ್ಪು ಒಂದು 4 ಕೆಂಪು ಮೆಣಸಿನ್ಕಾಯಿ ಹಾಕದೆ. ನೀರ್ ಬಿಟ್ಟಿರೋ ಕಡೆಗೆ ನೀರ್ ಬಿಟ್ಟಿದ್ದಿ ಒಂಚೂರು ನೀರ್ ಹಾಕದೆ. ಅದು ಫಸ್ಟ್ ಅದನ್ನ ಗ್ಯಾಸ್ ಬೇಸ್ಕೊಳ್ತದೆ. ಮೊಸರು ಸಾರು ಗಾಯ್ಸ್ ಇದು ಮೊಸರಾಗ ಹಾಕ್ಬಿಟ್ಟು ಎಣ್ಣೆ ಸೊಪ್ಪಲ್ಲಿ ಹಾಕ್ಬಿಟ್ಟು ಮೊಸರಾಗ ಕದ್ರಿ ಕೊಡ್ತದೆ. ಟೇಸ್ಟ್ ಸಕ್ಕತ್ತಿರ್ತದೆ. ಆಮೇಲೆ ಏನಂತೀನಿ ಅಂತ ಹೇಳು. ಆಮೇಲೆ ಬೆಳ್ಳುಳ್ಳಿ ಎಷ್ಟೊಂದು ಹೇಳ್ಬೇಕು. ಅದು 4-5 ಇಲ್ಕಷ್ಟು 4-5 ಇಲ್ಕವು. ಒಂದೇ ಇಲ್ಕು ನೀನು ಮಾಡಿದ್ದು ನೋಡಿ. ಎಷ್ಟು ಇಲ್ಕವಿ? ಇಲ್ಕ ಅಂದ್ರೆ ಪೂರ್ತಿ ಬೆಳ್ಳುಳ್ಳಿ ಇಲ್ಲ. ಪೂರ್ತಿ ಬೆಳ್ಳುಳ್ಳಿ ಒಂದು ಗೆಡ್ಡೆ ಕಿತ್ತೊಂದ ಗೆಡ್ಡೆ ಅಂತಾರಲ್ಲ ಅದು. ಈ ಬೆಳ್ಳುಳ್ಳಿ ಗೆಡ್ಡೆ ನೀನ್ ನನಗೆ ಬೈತಿಲ್ಲ ಕಿತ್ತೊಂದ ಗೆಡ್ಡೆ ಅಂತ. ಹಂಗೆ ಈರುಳ್ಳಿ. ಆಮೇಲೆ ಈರುಳ್ಳಿ ಕುಯ್ದಾಕ್ತೀನಿ. ಅದು ನಮ್ಮ ಕಾಲ ಒಳಗೆ ಪೂರ್ತಿ ಇದ್ದಂಗೆ ಹೋಗ್ತೀನಿ. ಸಾಕ ಅರ್ಧ ಈರುಳ್ಳಿ ವೇಸ್ಟ್ ಮಾಡ್ದಲ್ಲ ಮೌ. ಏನಾಗ ತಿರ್ಗೋ ಈರುಳ್ಳಿ ಹಾಕಿದೀನಿ. ಗೈಸ್ ಇಷ್ಟು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿಸೋದು. ಇವಾಗ ಎಷ್ಟು ಕುದಿಸ್ತಿ? ಚೆನ್ನಾಗಿ ಬೇಯ್ಬೇಕದು. ಚೆನ್ನಾಗಿ ಎಷ್ಟು ಅಂತ ಹೇಳು. ಬೇಯಲಿ ಚೆನ್ನಾಗಿ. 5 ನಿಮಿಷಕ್ಕೆ ಬೇಯ್ತದ ನೋಡ್ಕೋ. ಆಮೇಲೆ ಅಕ್ಕಿ ಇಕ್ತೀನಿ ಇವಾಗೆಲ್ಲ. ನೆಕ್ಸ್ಟ್ ಅಕ್ಕಿ ಆದ್ಮೇಲೆ ಇಡ್ನೆಸ್ರು ಸಾರ್ ಅಷ್ಟೇ ಅಷ್ಟು ಬೇಗ ಆಗುತ್ತದ? ಅಷ್ಟೇ. ಇನ್ನು 5 ನಿಮಿಷ ಇರು ನೋಡಿ. ಮೊಸರು ಗೈಸ್ 2 ನಿಮಿಷಕ್ಕೆ ಆಗುತ್ತಂತೆ. ನೋಡಿದ್ರೆ ಹೆಂಗಾಗ್ತದೆ ಅಂತ. ಅದು ಬೇಯಕ್ಕೆ ಇಕ್ಲಿ 5 ನಿಮಿಷ ಕಾಯ್ಬೇಕಂತೆ. ಇಷ್ಟು ಹಾಕದೆ ಟ್ರೈ ಮಾಡ್ರಿ. ಟೇಸ್ಟ್ ಮಾಡಿ ಸಾಕಾಗಿದ್ದು. ನಾನು ವಸಂತಮ್ಮ ಮಾಡೋವಾಗ ಇಷ್ಟಪಟ್ಟಿರೋದು ಇದು ಒಂದೇನೆ. ಚೆನ್ನಾಗಿರ್ತದೆ. ಬೇರೆ ಸಾರಿ ಕಂಪೇರ್ ಮಾಡ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಚೆನ್ನಾಗಿರ್ತದೆ. ಮೊಸರು ಹಾಕ್ಬಿಟ್ಟು ಸೈಡಿಗೆ ಸೊಪ್ಪೆಲ್ಲ ಸೈಡಿಗೆ ಗುಡ್ಡೆ ಆಗ್ತದೆ. ಆಮೇಲೆ ತೋರಿಸ್ತೀನಿ ಹೆಂಗಿರ್ತದೆ ಅಂತ. ಅದು ಅಲ್ಲಿ ಸ್ಕ್ರೂ ಡ್ರೈವರ್ ಕೆಲಸ ಮಾಡ್ತಿ ಎಲ್ಲ ಅಲ್ಲಾಡ್ತದೆ. ನನಗೂ ಹೊಸ ಕುಕ್ಕರು ಯಾವ ಉಳಿಸ್ತೀವಿ ಹೇಳಿ ನೀನು. ಅರೆ ಯಾರ್ರಿ ಮಿಕ್ಸಿ ರಿಪೇರಿ, ಕುಕ್ಕರ್ ರಿಪೇರಿ, ಜಾರ್ ರಿಪೇರಿ, ಗೆಸ್ಟ್ ರಿಪೇರಿ ಇನ್ನೊಂದ್ಸಲಿ ಹೇಳಮ್ಮ.
ಹಂಗೆ ಮಾತಾಡಮ್ಮ ಹೆಂಗೋ ಸೋಮವಾರದಿಂದ ಬಿಟ್ಟಾತದ ಬಿಡ ಎಲ್ಲ ಸದ್ಯಕ್ಕೆ ನೋಡು ಮಾಡಲ್ವಾ ಮಗಳು ಮಾಡ್ಕೊಡ್ತಾಳೆ ನೀನು ಆರಾಮಾಗಿ ಕೂತ್ಕೊಂಡು ಮತ್ತೆ ಜುಮ್ಮನ್ನಂಗೆ ನಾನು ಮಗಳೇ ಬಿಟ್ಬಿಡಕತ್ತದ ಇಲ್ಲ ನೀನು ನಾವು ಮಾಡ್ಬೇಕಪ್ಪ ನಾನು ನೋಡ್ತೀನಿ ಹೆಂಗ್ ಮಾಡ್ತೀನಿ ಅಂತ ನನ್ನ ಮಗಳು ಕೂತ್ಕೊಳ್ಳಿ ನಾನು ಮಾಡ್ತೀನಿ ಬರೋಂಗೆ ನೋಡೋಣ ನೋಡೋಣ ಅವಳು ಅಲ್ಲೂ ಮಾಡಿ ಬರಲ್ವಾ ಗೈಸ್ 4 ಜನ ಅಕ್ಕಿ ಎಷ್ಟಿದೆ ನೋಡ್ರಿ 1 2 ಅಚ್ಚೇರು ಅಲ್ಲ 2 ಪಾವ್ ಅಲ್ವಾ ಅದು ನಾಯಿಗೆಲ್ಲ ಬೇಡವಾ 2.5 ಪಾವ್ ಗೈಸ್ ನಮ್ಮ ಮನೆಗೆ ಅಕ್ಕಿ ಇಕ್ಕದು ಆದ್ರೆ ಏನೋ ಮಿಕ್ತದೆ ನಾಯಿಗೆಲ್ಲ ಸೇರಿಸಿ 2.5 ಪಾವು ಅವಾಗ ಇದೇನೋ ಇಷ್ಟು ಬೇಗ ಮಾಡ್ತದೆ ಕುಜಿತದೆ ಗೈಸ್ ಅಣ್ಣೆ ಸೊಪ್ಪು ಎಲ್ಲ ಕುಜಿತದೆ ಈರುಳ್ಳಿ ಎಲ್ಲ ಒಳಗೆ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ಮ್ಯಾಲಿಗೆ ಬಿಟ್ರೆ ಪ್ಲೇಟ್ ಮುಚ್ಬಿಟ್ಟ ಬೇಗ ಬೇಯ್ತದೆ ಗೈಸ್ ಇದು ಮಿಕ್ಸ್ ಹೊಡ್ಬಿಡ್ತು ಲಾಸ್ಟಿಗೆ ನೋಡ್ರಿ ಹಿಂಗೆ ಮಾಡ್ಬಿಟ್ಟು ಚೆನ್ನಾಗಿ ಕುಜಿತದೆ ಕುದಿಸ್ಕೊಂಬೇಕು ಚೆನ್ನಾಗಿ ಇದನ್ನ ಇದು ಹೆಂಗೆ ಬೇಯಿಸ್ಕೊಂಡ ಮೇಲೆ ಹಾಕೋದು ಬರ್ತದೆ ನಾಳೆ ಸ್ಮೆಲ್ ನೋಡಿ ಹೆಂಗೆ ಹೊಡಿತದೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಬೆಳ್ಳುಳ್ಳಿ ಹಾಕಿರೋಕ್ಕೆ ಫ್ಲೇವರ್ ಹೊಡಿತಾಳೆ ಇದೊಂದ್ಸರಿ ಟ್ರೈ ಮಾಡ್ರಿ ಅದ್ರ ಬೇರೆನೇ ಕಥೆ ಅದು ಮೆಣಸಿನ್ಕಾಯಿ ರುಬ್ಬಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬಿ ಅವಾಗೆಲ್ಲ ಬೇಯಿಸ್ಕೊಂಡಿದ್ದೆಲ್ಲ ಈ ಥರ ಬಂದಿದ್ದು ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಬೇಯಿಸ್ಕೊಂಡಿದ್ದಾಗೆಲ್ಲ ಪೂರ್ತಿ ರುಬ್ಕೊಂಬೇಕು ಸ್ವಲ್ಪ ಮಾತ್ರನಾ ಸೊಪ್ಪೇನು ರುಬ್ಬಂಗಿಲ್ಲ ಒಂದೇ ಮಾಡ್ಕೊಡ್ತಾಳೆ ಅದು ತಟ್ಟಿಗೆ ನೋಡಿ ಗಾಯ್ಸ್ ಇದನ್ನ ಸೈಡ್ಸ್ಗೆ ಇದೇನೆ ಸೊಪ್ಪನ್ನ ಇಷ್ಟು ಹಾಕ್ಬಿಡೋದು ಉಂಡೆನ ಇದೇನೇನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬೇಯಿಸೋದೈತೆ ಅದನ್ನ ಜಾರ್ ಹಾಕೊಂಡು ರುಬ್ಬೇಕು ಅದನ್ನ ಹೇಳಂಗಂತ ನೀನು ಹೇಳ್ಬೇಕು ರುಬ್ತೀನಲ್ಲ ರುಬ್ಬಿ ಅದನ್ನ ಸೊಪ್ಪು ಹಾರ್ಕೊಂಡ್ಮೇಲೆ ಹಿಂಡಿ ಮಜ್ಜಿಗೆ ಒಳಗೆ ಹಾಕ್ತೀನಿ ಅಷ್ಟೇ ಸಾರು ಆಗೋಯ್ತು ಫಸ್ಟ್ ತೋರಿಸ್ಬೇಕು ನೋಡಿ ಜನರ ಅಂದ್ಬಿಟ್ಟು ಕ್ಯಾಮ್ರಾಗೆ ಹೇಳ್ಬೇಕು ನೀನು ಹೇಳು ಕ್ಯಾಮ್ರಾ ನೋಡಿ ಹೇಳಿ ಹಿಂಗೆ ರುಬ್ಬಿ ಮೆಣಸಿನ ಸಾರು ಮಜ್ಜಿಗೆ ಸೊಪ್ಪಿನ ಬಿಟ್ಟು ನಾವು ಮಜ್ಜಿಗೆ ಬಿಟ್ಟು ಸೊಪ್ಪಿನ ಸಾರು ಕೆಲವು ಜನ ಏನು ಹೇಳ್ತೀರಾ ನೀವೇ ನನಗೆ ಹೇಳ್ಕೊಡ್ರಿ ನೋಡ್ರಿ ನಮ್ಮ ಅಮ್ಮ ಕ್ಯಾಮ್ರಾ ನೋಡಿ ಮಾತಾಡಕ್ಕೆ ಬರಲ್ಲ ನಮ್ಮ ಅಮ್ಮಗೆ ಅದೇ ನ್ಯಾಚುರಲ್ ಏನೇ ಹೆಂಗ್ ಗೊತ್ತ ನಂಗೆ ಒದ್ರ ಬಿಡೋದು ನೋಡ್ರಿ ಅಫಿಷಿಯಲ್ ಮಾಡಕ್ ಕೊಡ್ತಾ ಇದೀನಿ ಬಟ್ ಮಾಡಕ್ ಗೊತ್ತಾಗಿಲ್ಲ ಹಂಗೆ ಹೇಳ್ಕೊಡ್ರಿ ನೀನ್ ಹೇಳ್ಕೊಡ್ತಾರೆ ಜನಕ್ಕೆ ಅವ್ರು ಹೇಳ್ಕೊಡೋದಿಲ್ಲ ಇಲ್ಲ ಅವರು ತಿಳಿದಿದ್ದು ಹೇಳ್ಕೊಡ್ಲಿ ನಾವು ಒಳ್ಳೆ ರೈತರು ನಾವು ಮಾಡ್ತೀವಿ ತರ ಅವರು ಹೇಳ್ಕೊಡ್ರಿ ನನಗೆ ಸಿಟಿ ಕಡೆ ಹೇಳ್ಕೊಡ್ಲಾ ಸಿಟಿ ಕಡೆಯವ್ರು ಹೇಳ್ಕೊಡ್ಲಿ ಸಿಟಿಯವ್ರು ಹೆಂಗ್ ಮಾಡ್ತಾರೆ ಹಳ್ಳಿಯವ್ರು ಹೆಂಗ್ ಮಾಡ್ತಾರೆ ಹೇಳ್ಕೊಡ್ರಿ ಅವ್ರು ಹೇಳ್ಕೊಡೋದು ಹೆಂಗ್ ಗೊತ್ತಾಗ್ತದೆ ನಿಂಗೆ ಹೆಂಗ್ ಗೊತ್ತಾಗ್ತದೆ ಹೇಳ್ತಾರೆ ಫೋನಲ್ಲಿ ಹೇಳ್ತಾರಲ್ಲ ಹೆಂಗ್ ಹೇಳ್ತಾರೆ ಈ ತರ ಮಾಡ್ರಿ ಅಂತ ಈ ತರ ಮಾಡ್ರಿ ಅಂತ ಏನ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ನೋಡಿ ಇವಾಗ ರುಬ್ತೀನಿ ಅದನ್ನು ಸೊಪ್ಪೆಲ್ಲ ಇನ್ನೂ ಬೇರೆ ಹಾಕಂತು ಅದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೊಂಡು ರುಬ್ಬೋದು ಇವಾಗ ರುಬ್ಬಮಗು ಅದರೊಳಗೆ ಒಂಚೂರು ಮೊಸರಾ ಹಾಕ್ತೀನಿ ಇದನ್ನ ರುಬ್ಬಿ ತಿರ್ಗಿ ಒಗ್ಗರಣೆಗೆ ಹಾಕ್ತೀನಿ ಎಲ್ಲ ಈರುಳ್ಳಿ ಕುಯ್ದು ಒಗ್ಗರಣೆಗೆ ಹಾಕಿ ಮೊಸರು ಇತ್ತೀನಿ ಆವಾಗ ಸೊಪ್ಪು ಹಿಂಡ್ಬಿಟ್ಟು ಅದ್ರೊಳಗೆ ಹಾಕ್ತೀನಿ ಅವಾಗ ಉಂಡು ನೋಡ್ರಿ ಬಿಸಿ ಬಿಸಿ ಮುದ್ದೆ ಇದು ನಾನೇ ಮಾಡ್ಬಿಡಿನಪ್ಪ ಮಾಡಿವೆ ಈಗ ಕಡಲೆ ಸಿಡಿಲಿಕ್ಕಿದೆ ಒಂದು ಅರ್ಧ ಈರುಳ್ಳಿ ಕುಯ್ಕೊಂಡು ಒಗ್ಗರಣೆಗೆ ಹಾಕಿ ಇದೆಲ್ಲ ಇನ್ನಂಗೆ ಸಿಂತಿದೆ ಎದುರಿಸ್ಬಿಟ್ಟಿದ್ದೀವಿ ಇದೆಲ್ಲೋ ದೇಕ ಉರಿಯಲ್ಲ ಉರಿಯಲ್ಲ ಹೇಳಮ್ಮ ಕಳಂಬ್ರ ಯಾಕೆ ತಿರ್ಗಿಸಕ್ಕಲ್ಲ ನೋಡು ಚೆಕ್ ಮಾಡಿಸ್ತೀನಿ ಅದನ್ನ ಏನೋ ಮಾಡಿದಿ ಕಣಮ್ಮ ತಿರ್ಗದೆ ತಿರ್ಗದೇ ಇಲ್ಲ ಯಾಕೋ ಸರಗಟ್ಟಿದ್ದಿ ಗ್ಯಾಸ್ ರೆಡಿ ಮಾಡೋಣ ಅಂತ ಹೋದೆ ಬಡ್ಡಿ ಮಗ ಒಂದು ಬಿಚ್ಚಿದೆ ಲೀಕ್ ಆದ ಗ್ಯಾಸ್ ಇದೆ ಇಲ್ಲಿ ಗ್ಯಾಸ್ ಲೀಕ್ ಆಗೋದಿಲ್ಲ ಇದನ್ನ ಚೇಂಜ್ ಮಾಡ್ಬೇಕು ಬಾರ ಪಾಪ ಹಳೆ ಗ್ಯಾಸ್ ಎತ್ತಿಕ್ಕಿದ್ವಿ ರೆಡಿ ಮಾಡ್ಕೊಬೇಕು ಅದನ್ನ ನಾನು ಏನೋ ಒಂದು ಮಾಡೋಣ ಅಂತ ಹೋಗಿ ಏನೋ ಒಂದು ಆಗೋತದೆ ಗ್ಯಾಸ್ ರಿಪೇರಿ ಮಾಡಕ್ ಹೋಗಿ ನಾನು ರೊಮ್ಮಕಂಡು ಈಗ ಯಾರು ಏನ್ ಮಾಡ್ಬೇಕು ಅದೇ ಮಾಡ್ಬೇಕು ಅಡುಗೆ ಆಗ್ಬಿಡೋದು ಇಷ್ಟಕ್ಕೆ ಸೆಟ್ ಸಾರಿ ವಸಂತಮ್ಮರೇ ಸಾರಿ ಕ್ಷಮಿಸ್ಬಿಡಿ ಅಪ್ಪ ನಾನು ಸುಮ್ಮನೆ ಯಾವ್ದೋ ಒಂದು ನಟ್ಟು ಬೀಜ ಅಷ್ಟೇ ಕಣಪ್ಪ ಅದು ಲೀಕ್ ಆದಂತ ಹಂಗೆ ಓದಿತ್ತು ಬಿಡು ಬೆಳೆ ರೆಡಿ ಮಾಡ್ಸೋಣ ಹೇಗೆ ಫೋನ್ ಮಾಡ್ತೀನಿ ಅವ್ರಿಗೆ ಶೋರೂಮ್ ಅವ್ರಿಗೆ ಅದು ವಾಲ್ ಜಾಮ್ ಆಯ್ತು ಗೈಸ್ ಜಾಮ್ ಆಗಿತ್ತು ಬಿಚ್ಚಿದೆ ಅದನ್ನ ಸ್ಕೂಟರ್ ಡ್ರೈವರ್ ತಗೊಂಡು ಅದನ್ನ ಮಗೊಂದು ಫಿಟ್ಟಿಂಗ್ ಲೂಸ್ ಆಗೋಯ್ತು ಪೂರ್ತಿ ಸ್ಮೆಲ್ ಬದ ಸಿಕ್ಕಾಪಟ್ಟೆ ಯಾಕೆ ಡೇಂಜರ್ ಅಂದ್ಬಿಟ್ಟು ಸುಮ್ಮನೆ ಬಿಡು ಬೆಳೆ ಕರ್ಸ್ತೀನಿ ದಯವಿಟ್ಟು ಮಾಡ್ಕೋಬೇಡ ಮೆಕ್ಯಾನಿಕ್ ಮಾಡಿದ ಕೆಲಸದಿಂದ ಗ್ಯಾಸ್ ಲೀಕ್ ಆಗ್ತಾಯಿತ್ತು ಇದ್ರ ಇಂಥದವ ಈಗಲೂ ವಾಸನೆ ಗೊತ್ತದ ನೋಡು ಇದು ಅವಲ್ಲಿಂದ ಇದ್ದು ಏನಾಗ ಇವಾಗ ಅಷ್ಟೇ ನೆಕ್ಸ್ಟ್ ಕಂಟಿನ್ಯೂ ಬೆಳಿಗ್ಗೆ ಆದಷ್ಟು ಬೇಗ ಸರ್ವಿಸಿಗೆ ಫೋನ್ ಮಾಡ್ಬೇಕು ಅವ್ರಿಗೆ ಬಂದು ರೆಡಿ ಮಾಡ್ಕೊಡ್ತಾರೆ ಅಥವಾ ನಾಳೆ ಭಾನುವಾರ ಬೇರೆ ಹೋಗಪ್ಪ ಅಂತ ಶೆಟ್ ಅದೇನಾಗ ಮೇಡಮ್ ಇಲ್ಲಿ ಯಾರು ಲೋಕಲ್ ರೆಡಿ ಮಾಡಂಗಿದ್ರೆ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ಶೋರೂಮಿಗೆ ಫೋನ್ ಮಾಡ್ತೀನಿ ಒಂದ್ಸಲಿ ಅದು 1 ವರ್ಷ ತನಕ ವಾರಂಟಿ ಇದೆ ಗಾಯ್ಸ್ ಈ ಕಡೆ ನಮ್ಮ ಅಪ್ಪನ ಬೋಂಡ ಸೊ ನಮ್ಮ ಅಪ್ಪನ ಕೆರೆ ಬೋಂಡ ಈ ಕಡೆ ಆ ಸಾರಿಗೆ ಒಗ್ಗರಣೆ ಏನೋ ತಿರ್ಬಿಡ ಗಾಯ್ಸ್ ಅದೇ ಈ ಬೇಸಣಿ ತಪ್ಪಲೆಗೆ ಎಣ್ಣೆ ನೀನು ಹೇಳ್ಬೇಕಣ್ಣ ಅದನ್ನ ಮಗು ಎಣ್ಣೆ ಬಿಟ್ಟಿದ್ದೀನಿ ಯಾವ ತಪ್ಪಲೆಗೆ ಎಲ್ಲ ಬೇಕಿತ್ತು ಅದೇ ತಪ್ಪಲೆಗೆ ಎಣ್ಣೆ
ಸಾಸಿವೆ ಒಂದಿಷ್ಟು ಒಗ್ಗರಣೆಗೆ. ಆಮೇಲೆ ಕುರ್ಬೇವಿನ ಸೊಪ್ಪಿತ್ತು, ಅದೇ ಸೌಂಡ್ ಹಂಗೆ ಬರೋದು ಎಷ್ಟೊಂದು. ನೀರು ನಮ್ಮ ಮನೆಗೆ ಒಂಚೂರು ಅಡುಗೆ ಮಾಡಿ ತಟ್ಟೆ ಏನು ಮಾಡೋದು ದೊಡ್ಡದಾಗ ನೆಕ್ಸ್ಟು ಒಂದು ರೂಮ್ ಅಷ್ಟು ಒಂದು ಹಾಲು ಅಷ್ಟು ಅಡುಗೆ ಮನೆ ಕಟ್ಕೊಂಡ್ಬಿಡು. ಕರಿಬೇವಿನ ಸೊಪ್ಪು, ಈರುಳ್ಳಿ ಏನು ನೆಕ್ಸ್ಟ್ ಏನು ಅಂತ ಸ್ಮೆಲ್ ಬಂತು. ಸ್ಮೆಲ್ ಬಂತು. ಇದು ಚೆನ್ನಾಗೆ ಹಾಕಿ ಗೈಸ್ ಅದು ಯಾವಾಗಲೇ ಒಂಚೂರು ತೋರಿಸಿದ ರುಬ್ಕೊಂಡಿರೋದು. ರುಬ್ಕೊಂಡೆ. ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸು ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಾದ್ಮೇಲೆ ಇದನ್ನ ಹಾಕಿ ಅಡುಗೆ ಮನೆ ಗಮ್ಮತ್ತು. ನಾನೇನು ಮಾಡ್ತೀನಿ ಬಾಯ್ತಾ ನಾನು ಬೋಂಡ ಬರ್ತಾ ಇರೋದ್ರಲ್ಲಿ ಸ್ಮೆಲ್ ಎರಡು ಮಿಕ್ಸ್ ಆಗ್ಬಿಟ್ಟು ಯಾವುದು ಅಂತಾನೆ ಗೊತ್ತ ಕನ್ನಡಕ್ಕಾಗಲ್ಲ. ಯಾವುದು ಸ್ಮೆಲ್ ಅಂತ ನಮ್ಮ ಇರತಕ್ಕ ಇದು ಗ್ಯಾಸ್ ಸ್ಟವ್ ಆನ್ ಮಾಡ್ದಲ್ಲಮ್ಮ. ನಾಯಿ ನನ್ನ ಮಗ ನೀನು. ಅಲ್ಲ ಅದು ನಾನು ಏನೋ ಬಿಚ್ಚಕ್ಕೆ ಇದು ಕೈಗೆ ಬಿಟ್ಟು ತಗೋತದು. ಮಿಕ್ಸ್ ಮಾಡಿ ಮೊಸರು ಹಾಕೊಂಡು ಜಾರನ್ನ ತೊಳ್ಕೊಂಡು ಮೊಸರು ಸಾರು ಆಫ್ ಮಾಡ್ಬಿಟ್ಟಲ್ಲಮ್ಮ. ಇನ್ನೇನು ಇನ್ನ ಮೊಸರು ಮಿಕ್ಕಿದ್ ಮತ್ತೀಗ ಮಾಡ್ಸಂಗಿಲ್ಲ ಅದು. ಹೇಳು ನೀನು ಹಂಗಂತ ಕುದಿಸಂಗಿಲ್ಲ ಅದನ್ನ ಕುದಿಸಂಗಿಲ್ಲ. ಕುದಿಸಂಗಿಲ್ಲ. ಎಣ್ಣೆ ಏನು ಫ್ರೈ ಮಾಡ್ದಾಗ ಅದು ಮಜ್ಜಿಗೆ ಬಿಟ್ಬಿಟ್ಟು ಆಫ್ ಮಾಡೋದು ಅಷ್ಟೇನೆ. ಈಗ ಮನೆ ಸೊಪ್ಪು ಉಂಡೆ ಮಾಡಿ ತಟ್ಟಿರ್ತಾರೆ. ಇವಾಗ ಸೊಪ್ಪು ಹೊರಗೆ ಹಾಕ್ತೀವಿ ಹಂಗೆ ಸರಿ ಹಂಗೆ ಅದ್ರೊಳಗೆ ಹಾಕ್ತೀನಿ. ಹಂಗೆ ಅದು ವೆರಿ ಗುಡ್ ತೋರಿಸ್ಬೇಕು. ಈಗ ಎಲ್ಲ ಬಿಡ್ತೀನಿ. ಗೈಸ್ ಮೊಸರು ನಾವು ತಗೊಂಡಿರೋದು ಎಷ್ಟಮ್ಮ 4 ಜನಕ್ಕೆ ಒಂದು 300 ml ಐತೆ ಗೈಸ್. 300 ml ಮೊಸರು ಚೆನ್ನಾಗಿ ಕಡ್ಕೊಂಡಿರೋದು. ಇದೆಲ್ಲ ಫುಲ್ ಕಡ್ಕೊಂಡಿರೋದು ಮುದ್ದೆ ಟೈಪು ಆಯ್ತು ಮೊಸರು ಸಾರು. ಆಮೇಲೆ ಇದು ಬೇಯಿಸ್ಕೊಂಡಿದ್ದಾವಲ್ಲ ಫಸ್ಟು ಸ್ಟಾರ್ಟಿಂಗ್ ಹೊಸ್ಕೊಂಡು ಬೇಯಿಸ್ಕೊಂಡಿರೋದು. ಅಯ್ಯೋ ಒಳ್ಳೆ ವಸಂತಮ್ಮ ಕಂಡ್ರೆ ಇದೀನು ಎಲ್ಲಾರ್ಗು ಒಂದೊಂದು ಉಂಡೆ 4 ಉಂಡೆ ಮಾಡ್ದ. ಎಷ್ಟಾಗಿ 3 ಆಯ್ತಾ? 4 ಆದ ಮೆಣಸಿನ್ಕಾಯಿ ಬೇಕಾದವರು ಸರಿ ಹಾಕತ್ತೀನಿ. ಸೇರ್ಗೆ ಹಾಕತ್ತೀನಿ. ಅಷ್ಟೇನ ಸಾರು? ಅಷ್ಟೇ ಮುಗೀತು ಗೈಸ್. ಟೇಸ್ಟ್ ಅಂತ ಸಾಕಾಗಿರ್ತದೆ. ಬೇರೆ ಮಾತಾಡಿರೋ ಉಪ್ಪು ಹಾಕ್ತೇನಮ್ಮ. ಯಾವ್ದಕ್ಕೆ ಹಾಕ್ದೆ? ಸೊಪ್ಪಿಗೆ ಹಾಕಂಗಿದ್ರೆ ಹಾಕಂಗಿಲ್ವೋ? ಸರಿ ಹಂಗಾರೆ ಆಯ್ತು. ಸೊಪ್ಪಿಗೆ ಹಾಕಿದ್ದೀನಿ. ಈಗ ಅಷ್ಟೇ ಏನಿಲ್ಲ. ಇನ್ನು ಸಾಂಬಾರು ರೆಡಿ ಗೈಸ್. 5 ನಿಮಿಷ ಮ್ಯಾಕ್ಸಿಮಮ್, ಮ್ಯಾಕ್ಸ್ ಟು ಮ್ಯಾಕ್ಸ್ 5 ನಿಮಿಷ. ಇದಕ್ಕೊಂದು 15 ನಿಮಿಷ ಬೇಕು ಬೋಂಡ ಮಾಡೋಕ್ಕೆ. ಕರ್ಕೊಂಡು ತಾಂಬರಪ್ಪ. ನಾನಮ್ಮ ಕಾಯ್ತಾ ಇರ್ತೀವಿ ಅಲ್ಲಿ. ಗೈಸ್ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರ್ತದೆ. ತೋರಿಸ್ತೀನಿ ಹೆಂಗಿದೆ ಅಂತ ತಟ್ಟೆಗೆ ಹಾಕೊಂಡು. ಗ್ಯಾಸ್ ಒಂದ್ಸರಿ ಟ್ರೈ ಮಾಡಿರಿ. ಹಳ್ಳಿ ಕಡೆ ವಸಂತಮ್ಮ ಮಾಡಿರೋದು ಟೇಸ್ಟ್ ಮಾತ್ರ ಸೂಪರ್ ಆಗದೆ. ಮೊಸರು ಮತ್ತು ಎಣ್ಣೆ ಸೊಪ್ಪಿಂದು ಈರುಳ್ಳಿ ಸೈಡ್ ಸಿಗ್ತದೆ. ಏನಮ್ಮ ಹಂಗಾಗ್ತದೆ ಬೋಂಡ ಸಾಂಬಾರು ಹಂಗೆ ಎಲ್ಲ ಸಿಕ್ಕೋದು ಒಂದು ಬ್ಯಾಚು. ಒಂದ್ಸರಿ ಟ್ರೈ ಮಾಡಿ ಗೈಸ್. 1 ಮುದ್ದೆ ಉಣ್ಣೋರು 2 ಮುದ್ದೆ ಉಣ್ತೀರಾ. ಸೂಪರ್ ಆಗದೆ. ಹಳ್ಳಿ ಕಡೆ ಮೊಸರುದು ಮತ್ತು ಎಣ್ಣೆ ಸೊಪ್ಪು ಮತ್ತೀಗ ಮೊಸರು ಸಾರು ಮಿಕ್ಸರ್ ಮಾಡಿರೋದು ಗೈಸ್. ಒಂದು ಬ್ಯಾಚ್ ಕರೆಕ್ಟಾಗಿ ಹಾಕದೆ. ಇನ್ನೊಂದು ಬ್ಯಾಚ್ ಹಾಕ್ಬಿಟ್ಟು ಹಾಕ್ಬೋದ್ರೆ ನನಗೆ ಹೇಳ್ತಿದ್ದ ಎಲ್ಲ ಸೀಸ್ ಅಲ್ಲೇ ಬಿಟ್ಟು ನೀನು ಸೀಸೆ ಕರಂಬ್ರ ಅವೆಲ್ಲ ಏನು ಪಾಲ ಹೇಳಲ್ಲ. ಇವಾಗ ಮೊಸರೆ ಪಾಲ ತಾಂಬ ಹೋಗ್ತಾರೆ ಚೆನ್ನಾಗಿರ್ತದೆ. ಜೊತೆ ಮಿಕ್ಸ್ಡ್ ಹೇಳ್ತೀನಿ. ಸೀದೋಗಿರೋದ ಗೈಸ್ ಈಸ್ಬಿಡೋರು ಗೈಸ್ ನೋಡ್ರಿ. ಮೇಡಮ್ ಇದು ತಿನ್ನಕತ್ತವನ ಬಿದ್ದನ. ನೀನ್ ಏನ್ ಮಾಡ್ತೀವಿ? ಟಿವಿ ನೋಡಕ್ ಬಿದ್ದಿದ್ದ. ಅನುಷ್ಠಾಕ್ ನೋಡ್ತಿದ್ದ. ಹಾಡು ಹೇಳಕ್ ಹೇಳ್ತಿದ್ದ. ಹಂಗದೆ ಸಾರದು ಸೂಪರ್ ಆಗದೆ. ಯಜಮಾನ್ ರಿವ್ಯೂ ಕೊಡ್ಲಿಲ್ಲಮ್ಮ. ಚೆನ್ನಾಗದಪ್ಪ. ನಿಜ ಹೇಳ್ತಾರೆ ಮುಂದೆ ಚೆನ್ನಾಗದೆ. ನಾನು ಸುಳ್ಳು ಹೇಳ್ತೀನ. ಚೆನ್ನಾಗದೆ. ಏನ್ ಬೇಕು? ಎಣ್ಣೆ ಸೊಪ್ಪು ಏನ್ ಬೇಕು ನಿಂಗೆ? ಏನು ಬೇಡ. ಯಾಕೆ? ಇದೇ ಸಾಕು. ಬೇಕಾದಷ್ಟು ಆಗ್ಬೇಕು. ಯಾಕಣಮ್ಮ ಚೆನ್ನಾಗಿ ಮಾಡ್ಕೊಂಡು ಏನು ಬೇಕಮ್ಮ ಅಂತ ಕೇಳಿ ನಾನು. ಜನ ಕಮೆಂಟ್ ಆಗ್ತಾರೆ ಅಮಾವಾಸ್ಯೆ ಕರ್ಕೊಂಬರೋದಂತೆ, ಭಾನುವಾರ ಕರ್ಕೊಂಬರಿಂದವ್ರೆ. ನನಗೆ ಸೋಮವಾರ ಕರ್ಕೊಂಬರ್ಬೇಕು. ಹೆಂಗೆ ಮಾಡೋದು? ಗೈಸ್ ಎಲ್ಲ ಒಂದೊಂದು ಹೇಳ್ತವ್ರೆ. ಅರ್ಧ ದಿವಸ ಅಮಾವಾಸ್ಯೆ ಅವ್ರ ಮನೆಗೆ ಇರ್ಬೇಕಂತೆ, ಅರ್ಧ ದಿವಸ ನಮ್ಮ ಮನೆಗೆ ಇರ್ಬೇಕಂತೆ. ಏನಾಗಲ್ಲ ಕರ್ಕೊಂಬರಿ ಅಂತ ಒಂದಷ್ಟು ನಂತರ ಊರಾಗಿರೋರು. ಅದೇನು ಮಾಡೋಕೆ ಗೊತ್ತಿಲ್ಲ. ಯಾರಾದರೂ ತಿಳಿದಿರೋದ್ರೆ ಕಮೆಂಟ್ ಮಾಡಿರಿ. ಇನ್ನೂ ಟೈಮ್ ಐತೆ ಹೆಂಗೆ ಮಾಡೋದು ಅಂತ. ಹಂಗೆ ಮಾಡ್ತೀವಿ. ಮುಂದಿನ ಕೆಲಸ ನೋಡೋಣ. ಇಲ್ಲಾಂದರೆ ಹಂಗೆ ವಿಡಿಯೋ ಎಂಡ್ ಮಾಡಿ ಮನೆ ಕಾಣೋಣ ಅಷ್ಟೇ. ಯಾಕಮ್ಮ ಹಿಂಗೆ ಹೇಳ್ತಿ? ಇನ್ನದಾಗ ತನಕೈತಲ್ಲಮ್ಮ. ಯೋಯ್ ಅದನ್ನಮ್ಮ
ಯಾರೇನಂದ್ರು ಮಗಳ ಗೊತ್ತಿದ್ದು ಖುಷಿ ಆದ ಈಗ ಅಗಳಪ್ಪ ಅಗಳಪ್ಪ ಅಗಳೋ ಏನಪ್ಪ ಮಾಡಿದೆ ಅಮ್ಮಂಗೆ ಏನು ಮಾಡಿದ್ನಪ್ಪ ಮಗಳ ಗೊತ್ತಾರಂತೆ ಖುಷಿನ ಮೆಣಸಿನ್ಕಾಯಿ ತಿಂದ್ಬಿಟ್ಟೆ. ಮೆಣಸಿನ್ಕಾಯಿ ತಿಂದೇನಮ್ಮ ಇಲ್ಲ ಏನೋ ಮನ್ಸಿದ್ದ ಅಂತ ನಮ್ಮ ಅಮ್ಮ ಏನು ಕಳ್ತದೆ ಯೋಯ್ ಅಮ್ಮ ಫೋನ್ ಮಾಡಿವ ಮಗಳಿಗೆ ಇವತ್ತು ಮಾಡ್ಲಿವಾ ಅಯ್ಯೋ ಫೋನ್ ಮಾಡಿ ಅಂತ ಹೇಳ್ತಾ ಇದ್ದಿ ಹಲೋ ಹಲೋ ಎಲ್ಲಿದ್ದೀರಾ ಎಲ್ಲಿದ್ದೀರಾ ನಾವು ಉಮಾದೇವರ ಅಣ್ಣ ಮಾತಾಡ್ತಾ ಇರೋದು ಮಂಜೆ ಮಾತಾಡ್ತಾ ಇರೋದು ನಾನು ಮಂಜುನಾಥ್ ಮಾತಾಡ್ತಾ ಇರೋದು ನಿಮ್ ಬಾಮ ಇದ ಎಲ್ಲಿದ್ದೀರಾ ತಾಯಿ ಫೋನ್ ತಂಗಿ ಫೋನ್ ಜೊತೆ ಇಲ್ಲ ಹೌದಾ ಹೋ ಬರ್ತಡೇ ಮಾಡ್ತಾ ಇದ್ದೀರಾ ಅಮ್ಮಂದು ಹ್ಞೂ 3 ಸಲ ಮಾಡ್ತು ಫೋನ್ ಎತ್ತಲು ಇಲ್ವಲ್ಲ ಅದಕ್ಕೆ ಎಲ್ಲೋದ್ರಪ್ಪ ಅಂತ ಕೇಳಕ್ಕೆ ಸರಿ ಆಯ್ತು ಮಾಡ್ರಿ ಇಲ್ಲ ಬಿಡು ಮಾತಾಡ ಓಯ್ ಫೋನ್ ಆಯ್ತಕ್ಕೆ ನಿಂಗೆ ತಾಯಿ 3 ಸಲ ಮಾಡೋದಂತೆ ಎರಡು ಸಲ ಮಾಡಿದೆ ಎತ್ತಲೇ ಇಲ್ವಲ್ಲವ ಹೌದಾ ಸರಿ ಏನ್ ಮಾಡ್ತೀವಿ ಅಲ್ಲೇ ಊಟ ಆಯ್ತೇನು ಗಾಯ್ಸ್ ಇವತ್ತಲ್ಲ ಒಂದು ಪಾಪನ್ ಬರ್ತಡೇ ಇದೆ ನಮ್ಮ ತಂಗಿ ಅವರ ಏನಪ್ಪಕ್ಕಪ್ಪ ಅವಕ್ಕ ನಾದ್ನಿನ ನಮ್ಮ ತಂಗಿಯವರ ನಾದ್ನಿ ಅವ್ರ ಮಗಳು ಬರ್ತಡೇ ಇವತ್ತು ಚಿಕ್ಕ ಪಾಪಂದು 40 ಅವರಂತೆ ಅದಕ್ಕೆ ಫೋನ್ ಎತ್ತಿಲ್ಲ 3 ಗಂಟೆಯಿಂದ ಫೋನ್ ಎತ್ತಿಲ್ಲ ನಮ್ಮ ಅಮ್ಮ ಮಾಡಿ ಫೀಲ್ ಆಗ್ಬಿಟ್ಟದೆ ಇವಾಗ ಖುಷಿ ಆಯ್ಕೊಂಡ್ರಿ ಹೌದಾ 3 ಗಂಟೆಗೆ ಮಾಡಿದ್ರಿವಾ ಅದಕ್ಕೆ ಆಡ್ಕೊಂಡ್ಬಿಡ್ತಾರ ಇವ್ರ ಮನೆ ಮಾಡಿಲ್ಲ ಯಾವ ಮನೆ ಮಾಡಿರೋದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.